ಅನ್ಯಾಯನೇ ಮಾಡಿಕೊಂಡು ಬದುಕ್ತಿರೋನು. ಇನ್ನು ಮುಂದೆನೂ ಹಾಗೆ ಮಾಡ್ತೀನಿ. ನಿನಗೆ ಕಣ್ಣಿದ್ದು ಇಲ್ಲದೆ ಇದ್ದಂಗೆ, ಕಿವಿ ಇದ್ರು ಕೇಳದೆ ಇದ್ದಂಗೆ ಇದ್ರೆ ಬದುಕ್ಕೊಳ್ತೀಯ. ನನ್ನ ತಂಟೆಗೆ ಬರಬೇಡ. ಬಂದ್ರೆ ಸರಿ ಹೋಗೋದಿಲ್ಲ. ಹೇಳಿದ್ದನ್ನ ಮತ್ತೊಮ್ಮೆ ನಾನು ಹೇಳೋದಿಲ್ಲ. ಅರ್ಥ ಮಾಡ್ಕೋ. ಹಿಂಗಾದ್ರೆ ಭಾರಿ ಕಷ್ಟ ಇತ್ತು. ಏನಾಯ್ತು ರಮೇಶ್ ಅಣ್ಣ? ಓಯ್, ನಿನಗಿನ್ನೂ ವಿಚಾರ ತಿಳಿದಿಲ್ಲ ಮರ್ಯ. ಆ ಪಟೇಲನಿಗೂ ನಮ್ಮ ಟೀಚರ್ ಅಮ್ಮನಿಗೂ ಇವತ್ತು ಮತ್ತೆ ಜಗಳ ಆಯ್ತಂತೆ. ಪುಟ್ಟ ಹೇಳ್ದ ಮಾರಾಯ, ಶಾಲೆ ಬದಿಗೆ ಬಂದು ಪಟೇಲ ಟೀಚರ್ ಅಮ್ಮನ ಎಂತೆಂಥದ ಬೈದು ಹೋದಂತೆ. ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಟ್ರೆ ಎಂಥ ಕಷ್ಟ ಆಯ್ತು ನಮ್ಮ ಹಳ್ಳಿಲಿ. ಅಲ್ಲ, ಆ ಪಟೇಲ್ ಯಾಕೆ ಹಾಗೆ ಮಾಡ್ತಾನೆ? ಅವನ ಹಣ ಬರ ಅಷ್ಟು ಮಾರ್ಯ, ಎಂತ ಮಾಡೋಕ್ಕಾತಿಲ್ಲ. ಇಲ್ಲ, ಅದೇನು ಮಾಡಬೇಕು ಅಂತ ನಾನು ಮಾಡ್ತೀನಿ. ನನ್ನ ಕೈಲಿ ಮತ್ತೆ ಏಟ್ ತಿನ್ನಬೇಕು ಅನ್ನೋದೇ ಒಂದು ಗ್ರಹಚಾರ ಆದರೆ ಯಾರು ಏನು ಮಾಡೋಕ್ಕಾಗತ್ತೆ? ನಾನೇ ನೀನು ಯೋಚನೆ ಮಾಡಿ ಎಂತ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾರ್ಯ. ಪಾಪ ಸದ್ದಮ್ಮಂಗೆ ಸುಮ್ಮನೆ ಕಷ್ಟ. ಇನ್ನು ಎಷ್ಟು ದಿನ ಅನುಭವಿಸ್ಬೇಕು ಎಂತನ. ಶ್ರದ್ಧಾ, ನಿನಗೆ ಕಷ್ಟ ಆದರೆ ನನಗೂ ಕಷ್ಟನೇ. ಆ ಪಟೇಲ ನಿನಗೆ ಕಾಟ ಕೊಟ್ಟರೆ ನಾನು ಅವನಿಗೆ ಕಾಟ ಕೊಡ್ತೀನಿ. ಬಿಡಲ್ಲ ಪಟೇಲ ನಿನ್ನ. ಎಂತ ವಿಷಯ? ಎಂತನೂ ಇಲ್ಲ, ಅದು ಹೀಗೆ ಸುಮ್ಮನೆ ಹೀಗೆ ಏನೋ ಕೆಲಸ ಇತ್ತು. ಮಾಟ ಮಾಡ್ಸುಕ? ಅಲ್ಲ, ಮತ್ತೆ ಈ ರಾತ್ರಿ ಹಿಂಗೆ ಒಬ್ಬನೇ ಹೊರಗಿದ್ದೆ ಅಂದ್ರೆ ಮಾಟ ಮಾಡ್ಸುಕ್ಕೆ ನನ್ನ ಅಪ್ಪ ಹೇಳ್ತಿದ್ದೀರ. ಮಾಟ ಮಾಡ್ಸುಕ್ಕೆ ರಾತ್ರಿ ಎತ್ತೆ ಹಬ್ಬದಂಗೆ. ಹೌದಾ? ನೀನು ಅದಕ್ಕೆ ಹೊರಟದಲ್ಲ? ನೋಡು ನೋಡು ನೋಡು, ಏನೋ ಮಾತಾಡ್ಬೇಡ. ಹಾಗೆಲ್ಲ ಏನು ಇಲ್ಲ ನೋಡು, ಸ್ವಲ್ಪ ಮೆತ್ತಗೆ ಮಾತಾಡು. ಚಿಕ್ಕು ಮೆತ್ತಗೆ ಮಾತಾಡ. ಒಬ್ಬನೇ ಕಳ್ಳರ ಕಾಣೋ ಹೊರಗೆ ರಾತ್ರಿ ಹಿಂಗೆ ಇಪ್ಪದಲ್ದೆ ಮೆತ್ತಗೆ ಮಾತಾಡ. ಒಂದು ನಿಮಿಷ ದಡಿಗಳ ಹತ್ರ ಹೇಳಿಬಿಡ್ತೆ. ವಾತ್ಸಲ್ಯ ಎಂತ ಆಯ್ತು ಗೊತ್ತಿದ್ದಲ್ಲ? ನೋಡು, ಒಂದು ನಿಮಿಷ ಕೇಳು. ನಿನಗೆ 10 ದೊಡ್ಡ ದೊಡ್ಡ ಚಾಕ್ಲೇಟ್ ಕೊಡಿಸ್ತೀನಿ. ಆಮೇಲೆ ಈ ಸುಬ್ರಾಯನ್ ಹೋಟ್ಲಲ್ಲಿ ಸೂಪರ್ ಆಗಿರೋ ತಿಂಡಿ ಕೊಡಿಸ್ತೀನಿ. ದಯವಿಟ್ಟು ನನ್ನ ಮಾತು ಕೇಳು, ಏನು ಹೇಳ್ಬೇಡ. ಸತ್ಯವಾ? ನೀನು ಹೇಳುದಲ್ಲ ಸತ್ಯ ಅಲ್ಲ, ಆಮೇಲೆ ಸುಳ್ಳು ಹೇಳುದಲ್ಲ ಅಲ್ಲ? ನೋಡು, ನಿಜವಾಗ್ಲೂ ಹೇಳ್ತಾ ಇದೀನಿ, ನಿಜವಾಗ್ಲೂ ನಾನು ಕೊಡಿಸ್ತೀನಿ, ನಾನು ನಂಬು. ನೋಡು, ನೀನು ಏನು ಹೇಳದೆ ಕೇಳಿದ್ರೆ ಸುಮ್ಮನೆ ಹೋಗಿ ಮಲ್ಕೋ ಪ್ಲೀಸ್. ಎಲ್ಲಾರು ಕೊಡಿಸಿರ ಗ್ಯಾರಂಟಿ ದನಿಗಳ ಹತ್ರ ಹೇಳ್ತೆ ಕಾಣು, ಆಮೇಲೆ ನಿಂಗಿತ್ತು ಕಾಣು. ನೋಡು, ಕೊಡಿಸ್ತೀನಿ ಅಂತ ಹೇಳ್ತೀನಿ ತಾನೆ, ನಾನು ಮಾತು ಕೊಟ್ಮೇಲೆ ಮುಗೀತು. ಕೊಡಿಸ್ತೀನಿ, ಹೊಟ್ಟೆ ತುಂಬ ತನಕ ಕೊಡಿಸ್ತೀನಿ. ಆಯ್ತಾಯ್ತು, ಹೋಗ್ ಹೋಗ್, ಯಾರ ಕೈಗೆ ಸಿಕ್ಕಾಕಬೇಡ. ಹುಷಾರು, ಬೇಗ ಎಂತ ಬೇಕಾದ್ರೆ ಮಾಡ್ಕೋಚ್. ಥ್ಯಾಂಕ್ ಯು ಪುಟ್ಟ, ಬರ್ತೀನಿ. ಏಯ್, ಎತ್ತಿಗೆ ಕಿರ್ಚಬೇಡ. ಅಲ್ಲ, ನೀನು ಎಲ್ಲಿಗೆ ಹೋಗ್ತಿಪ್ಪ? ನಂಗೆ ಹೇಳ. ಈ ಮನೆ ಒಳ್ಳೇದು ಮಾಡೋಕ್ಕೆ ಹೋಗ್ತಿದ್ದೀನಿ, ಯೋಚನೆ ಮಾಡಬೇಡ. ನಂಗೆ ಹೇಳೋದಿಲ್ಲ. ಇನ್ನು ಯಾವಾಗಾದ್ರೂ ಹೇಳ್ತೀನಿ ಕಣೋ, ಪ್ಲೀಸ್ ನಾನು ಹೋಗಕ್ಕೆ ಬಿಡು. ನೋಡು, ಮೊದಲು ನೀನು ಹೋಗಿ ಒಳಗೆ ಸೇರ್ಕೊ. ನಾವಿಬ್ರು ಸಿಕ್ಕಾಕೊಂಡ್ರೆ ಆಮೇಲೆ ಚಾಕ್ಲೇಟು ಇಲ್ಲ, ತಿಂಡಿನೂ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಆಯ್ತಾಯ್ತು, ನೀನು ಹೋಯ್ ಬಾ, ಬೇಗ ಬೇಗ. ರಾಜೇಂದ್ರ, ನಂಗೆ ನಿದ್ದೆ ಬರ್ತಾ ಇದೆ ಕಣೋ, ನಾನು ಹೋಗ್ತೀನಿ. ಏನು ಹಿರಿಯರೇ, ಸ್ವಲ್ಪ ತೊಗೊಂಡಿದ್ದಕ್ಕೆ ಟೈಟ್ ಆಗಿಬಿಟ್ಟಿದ್ದೀರಲ್ಲ. ಸ್ವಲ್ಪ ಹಾಕ್ತೀನಿ ತಗೊಳ್ಳಿ, ಸ್ವಲ್ಪ ಸ್ವಲ್ಪ. ಸಾಕು ಸಾಕು, ನಿದ್ದೆ ಬರ್ತಾ ಇದೆ. ಹುಷಾರು ಕಣಪ್ಪ. ಸರಿ, ಹುಷಾರಾಗಿ ಹೋಗಿ ಪಾಚೋದು.
ಯಾರದು ಯಾರು ಯಾವನದು ಎಲ್ಲ ನನ್ನ ಭ್ರಮೆ. ಅವನು ಯಾವನೋ ಬಂದು ಹೋದಾಗಿಂದ ಅಲ್ಲ ಅಪ್ಪಾಜಿ, ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಪಟೇಲ ಈ ಹಳ್ಳಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಅವ್ನು ಹೋಗ್ತಾ ಇರೋ ದಾರಿ ತಪ್ಪು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದರೂ ಯಾಕೆಲ್ಲ ಸುಮ್ಮನಿದ್ದಾರೆ? ಯಾಕೆ ಅವನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ? ಯಾಕೆ ಗಲಾಟೆ ಮಾಡ್ತಾ ಇಲ್ಲ ಯಾರು? ಬಿಸಿ ರಕ್ತದ ಟೀಚರ್ ಶ್ರದ್ಧಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಈಗ ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಗೊತ್ತು ನನಗೆ. ಹೋಗಿ ಅಪ್ಪಾಜಿ, ತಮಾಷೆ ಮಾಡ್ತಿದ್ದೀರಾ ನೀವು? ಇಲ್ಲ ಶ್ರದ್ಧಾ, ನಿನ್ನ ಕೋಪ ಆಕ್ರೋಶ ನನಗೂ ಅರ್ಥ ಆಗುತ್ತೆ. ಒಂದು ಕಾಲದಲ್ಲಿ ನಾನು ನಿನ್ನ ಥರ ಇದ್ದವನೇ. ಆದರೆ ಇಲ್ಲಿ ಸತ್ಯಗಳೇ ಬೇರೆ ಇವೆ. ಪಟೇಲ ಎಷ್ಟು ಗಟ್ಟಿಯಾಗಿದ್ದಾನೆ ಅಂತಂದರೆ ಅವನ ವಿರುದ್ಧ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಏನೂ ಆಗೋದಿಲ್ಲ. ಸಂಪಿಗೆ ಹಳ್ಳಿನಲ್ಲಿ ಅಷ್ಟು ಗಟ್ಟಿಯಾಗಿ ಬೇರು ಬಿಟ್ಟಿದ್ದಾರೆ ಅವರು. ಈಗಾಗಲೇ ನಿನಗೂ ಗೊತ್ತಾಗಿರಬಹುದು, ಇಡೀ ಹಳ್ಳಿನಲ್ಲಿ ಅವನ ವಿರುದ್ಧ ದನಿ ಎತ್ತಿ ಮಾತಾಡೋರು ಯಾರೂ ಇಲ್ಲ ಅಂತ. ಆದರೆ ಹಾಗಂತ ಎಷ್ಟು ದಿನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಹೇಳಿ? ಕಾಯ್ಬೇಕಮ್ಮ, ಕಾಯಬೇಕು. ಕಾಲ ಹದ ಆಗೋವರೆಗೂ ಕಾಯಬೇಕು. ಆದರೂ ನೋಡು ಶ್ರದ್ಧಾ, ಎಲ್ಲ ಸರಿ ಹೋಗುತ್ತೆ. ಇನ್ನೇನು ಹಳ್ಳಿನಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಪಟೇಲ ಮಂಡಲ್ ಪಂಚಾಯಿತಿ ಪ್ರೆಸಿಡೆಂಟ್, ಎಲೆಕ್ಷನಿಗೆ ನಿಂತ್ಕೊಳ್ತಾನೆ. ಆಗ ಈ ಥರ ಎಲ್ಲ ಗಲಾಟೆ ಮಾಡೋಕ್ಕಾಗೋದಿಲ್ಲ. ಈ ಶಾಲೆ ಅಂತಾಗಲಿ, ಬಿಸಿ ಊಟ ಅಂತಾಗಲಿ, ಈ ಥರದ್ದು ಯಾವ ಗಲಾಟೆಗೂ ಅವನು ಇನ್ವಾಲ್ವ್ ಆಗೋದಿಲ್ಲ. ಆಗ ಅವನೇನಿದ್ರು ಓಟು ರಾಜಕೀಯ ಅಂತಿರ್ತಾನೆ. ಎಲ್ಲ ಸರಿ ಹೋಗುತ್ತೆ, ನೀನು ನಿಶ್ಚಿಂತೆಯಾಗಿರು. ಸರಿ, ಹೋಗಿ ಮಲಕೋ. ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ಹಾಗೇ ಆಗುತ್ತೆ. ನೋಡ್ತಾ ಇರು. ಸರಿ. ಪಟೇಲ, ನನ್ನ ಹೆಂಡತಿಗೆ ಕಿರಿಕ್ ಮಾಡಿದ್ರೆ ಬಿಡ್ತೀನೇನೋ ನಿನ್ನ. ಇನ್ನೊಂದು ರೌಂಡ್ ಸೇವೆ ಮಾಡಿಸ್ಕೊಳ್ಳೋ ಯೋಗ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ? ಪಾಪ. ಹೇಳಿದ್ದೆ ತಾನೆ, ಹೋದ್ಸಲಿ ಏನೂ ಇಲ್ಲ. ನೀನು ಪಟೇಲನಾಗಿರ್ಬೋದು, ಆದರೆ ನಿನ್ನಂತೂ ನಮ್ಮ ಮಟ್ಟ ಹಾಕೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಏ ಉಗ್ರಪ್ಪ ಕೃಷ್ಣ ಮಾದ ಸೋಮ ಎಲ್ರು ಏನಾಯ್ತು ಏನಾಯ್ತು? ಏ ಮೊನ್ನೆ ಬಂದು ಮುಸ್ಕಾಕ್ ಹೊಡೆದವನು ಇಲ್ಲೆಲ್ಲೋದೇನೆ ಮತ್ತೆ ಇವ ನಂಗೆ ಮುಸ್ಕಾಕಿ ಹೊಡೆದೋದ. ನಾವಿಲ್ಲೇ ಅಕ್ಕಪಕ್ಕದಲ್ಲಿದ್ದೀವಿ, ಯಾರೂ ಬಂದಿಲ್ಲ, ಏನೂ ಆಗಿಲ್ಲ, ನಿನ್ ಭ್ರಮೆ ಅಷ್ಟೇ. ಏ ಕೃಷ್ಣ ಹೋಗಿ ನೋಡೋ ಯಾರಿದ್ದಾರಂತ. ಸರಿ ಅಣ್ಣ. ಭ್ರಮೆ ಅಲ್ಲ, ಬಂದಿದ್ದ ನಿಜವಾಗ್ಲೂ ಮುಸ್ಕಾಕಿ ಹೊಡೆದೋದ. ಇಲ್ಲೇ ಎಲ್ಲೋ ಇದ್ದಾನೆ, ಇಲ್ಲ ನಮ್ಮವನೇ ಅವನವನು. ಏನೋ ಆಗಿದೆ ನಿನ್ಗೆ, ಯಾಕೋ ಹಿಂಗಾಡ್ತೀಯ? ಯಾರೂ ಬಂದಿಲ್ಲ, ಏನೂ ಆಗಿಲ್ಲ, ಯಾಕೋ ಹಿಂಗೆ ಹುಚ್ಚಾಡ್ತೀಯ? ಏನ್ರಿ ತಮಾಷೆ ಮಾಡ್ತೀರಾ? ಯಾರೋ ಒಬ್ಬ ಇವಾಗ ಬಂದಿತ್ತು ನಮ್ಮ ಮುಸ್ಕ ಹಾಕಿ ಮಾತಾಡಕ್ ಹೋಗ್ಬಿಡ್ದೆ, ನನ್ನ ಸರಿಯಾಗಿ ಇಟ್ಬಿಟ್ಟೋಗಿದ್ದಾನೆ. ನನ್ನ ಮನೆ ಒಳಗೆ ನುಗ್ಗಿ 2 ಸಲ ಈ ತರ ಆಗ್ತಾ ಇರೋದು. ಯಾವನವನು ನನಗೆ ಆವಾಸ ಹಾಕಿ ಪದೇ ಪದೇ ಹೊಡೆದೋಗಿದ್ದಾನೆ. ನೋಡೋ, ಯಾರಾದ್ರೂ ಇದ್ರೆ ಸಿಗ್ತಾರೆ, ನೋಡೋಣ, ತಾಳು. ಅಣ್ಣ ಆಚೆ ಕಡೆ ಎಲ್ಲ ಹುಡುಕಿದ್ವಣ್ಣ, ಯಾರು ಕಾಣ್ತಾ ಇಲ್ಲ. ನಮ್ಮವ್ರಿಗೆಲ್ಲ ಹೇಳಿದ್ದೀನಿ ತೋಟದ ಬದಿ ಎಲ್ಲ ಹುಡುಕಿ ಅಂತ. ಕೃಷ್ಣ ಹೋಗಿ ನೋಡೋ, ಸರಿಯಾಗಿ ನೋಡು. ಆ ತೋಟದಲ್ಲಿ, ರಸ್ತೆ ಬದಿಯಲ್ಲಿ, ಆ ಓಣಿಯಲ್ಲಿ ಸ್ವಲ್ಪ ನೋಡು, ಅಲ್ಲಿ ಇಲ್ಲಿ ಮುಚ್ಚಿ ಕೂತಿರ್ತಾರೆ. ಹೋಗು ನೋಡು, ನೋಡು, ಹೋಗು. ಸರಿ. ಅವ್ನು ಗಾಬರಿ ಆಗಿದ್ದಾರೆ, ನೋಡು. ಸರಿಯಾಗಿ ಹುಡ್ಕೋದಕ್ಕೆ ಹೇಳ ನಮಗೆ. ಆ ನನ್ನ ಮಗ ನನ್ ಬೇಕೇ ಬೇಕು. ಪದೇ ಪದೇ ಹೇಳಿ ತರ ಮುಸ್ಕ ಹಾಕಿ ನನ್ಗೆ ಹೊಡಿತಾ ಇದ್ದಾನೆ. ಅಲ್ವಾ? ಈ ಸರಿ ರಾತ್ರಿಯಲ್ಲಿ ಎಲ್ಲಿಂದ ಬರ್ತಾ ಇದ್ದಾರೆ ಇವರು? ಅದು ಅವ್ರು ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡ್ಮೇಲೆ. ಛೇ, ಎಲ್ಲಿಗೆ ಹೋಗಿದ್ರು ಅವರು? ಯಾರು ಮಾಡ್ತಾ ಇರೋದು? ಯಾರು ಯಾರು? ತಲೆ ಕೆಟ್ಟಿ ಮೆಂಟಲ್ ಆಗೋಗಿದ್ದೀನಿ. ಸಮಾಧಾನ ಮಾಡ್ಕೊ. ನೋಡು, ನಿಂಗೆ ಯಾರು ಏನೂ ಮಾಡ್ತಿಲ್ಲ, ನೀನಾಗ ಅನ್ಕೊಂಡಿದ್ಯಾ ಅಷ್ಟೇ. ಅಂದ್ಕೊಳ್ಳೋದ? ಏನ್ ಹಾಗಂದ್ರೆ ಯಾರೋ ಬಂದು ನಿಜವಾಗ್ಲೂ ಹೊಡೆದೋಗಿದ್ದಾರೆ. ನೋಡು, ನೀನು ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಲ್ವಾ? ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ನೋಡು, ಇದು ಯಾವುದೋ ದೆವ್ವದ ಕಾಟ ಅನ್ಸತ್ತೆ ನನಗೆ. ರೇ, ಏನ್ ಹುಚ್ಚೇನ್ರಿ ನಿಮ್ಗೆ? ಯಾರೋ ಬಂದು ಬಾರ್ಸ್ ಹೋಗೋದು ದೆವ್ವದ ಕಾಡನ? ಹೌದು, ಇಲ್ಲದೆ ಇದ್ರೆ ಕಣ್ಣಿಗೆ ಕಾಣಿಸಲ್ಲ, ಕೈಗೆ ಸಿಕ್ಕಾಕೊಳ್ಳಲ್ಲ, ನಿಂಗೆ ಮಾತ್ರ ಓದೆ ಬೀಳ್ತಾನೆ ಇರುತ್ತೆ. ಏನಿದ್ರ ಅರ್ಥ? ಚೀ 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 ಚೀ, ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ. ಹೀಗೆ ಹೇಳ್ತಾ ಇರು, ಇನ್ನೊಂದು ದಿವಸ ನಿನಗೆ ಗೊತ್ತಾಗತ್ತೆ, ಆಗ ಬರ್ತೀಯ ದಾರಿಗೆ. ನೋಡಿ, ಮೊದಲೇ ನನ್ನ ತಲೆ ಕೆಟ್ಟೋಗಿದೆ, ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡಿ. ನೋಡು, ಊರ್ ದೇವಸ್ಥಾನದ ಪೂಜೆ ಮಾಡಿಸು, ಮನೆ ದೇವರ ಹೆಸರಲ್ಲಿ ಒಂದು ದೇವತಾ ಕಾರ್ಯ ಮಾಡಿಸು. ಏ, ಅದೆಲ್ಲ ಆಗೋದಿಲ್ಲ ನನ್ನ ಕೈಲಿ. ಏನಾದರೂ ಮಾಡ್ಕೊ,
ನಿನ್ನ ಹಣೆ ಬರ. ಹೇಳಿದ ಮಾತು ಕೇಳಬೇಡ. ದೈವದ ತೊಂದರೆಗೆ ಮನುಷ್ಯರಲ್ಲಿ ಪರಿಹಾರ ಹುಡುಕ್ತಿದ್ಯಾ ನೀನು? ಏನು ಹೇಳೋಣ ನಿನಗೆ? ನಿನ್ನ ಗ್ರಹಚಾರ ನಿಂದು. ಓ ಶ್ರದ್ಧಾ, ಬಾಬಾ. ಆ ರೂಮಲ್ಲಿ ಭತ್ತ ಹಾಕಿದ್ದಾರೆ, ಅದಕ್ಕೆ ರಮೇಶ್ ಅಣ್ಣ ಈ ವಿಲಾ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ಹೇಳಿ, ಏನಿಷ್ಟೊತ್ತಲ್ಲಿ? ಅದೇ ಪ್ರಶ್ನೆ ನಾನು ನಿಮಗೆ ಕೇಳಕ್ಕೆ ಬಂದಿರೋದು. ಅಂದರೆ ಎಲ್ಲಿ ಹೋಗಿದ್ರಿ ಇಷ್ಟೊತ್ತಲ್ಲಿ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ? ಹೇಯ್, ಎಲ್ಲಿಗೂ ಹೋಗಿಲ್ಲ ನಾನು. ಮಲ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೆ ಅಷ್ಟೇ. ನೀವು ನೋಡಿದ್ರೆ ಸುಳ್ಳು ಹೇಳ್ಬೇಡಿ ಭುವನ್. ಎಲ್ಲಿ ಹೋಗಿದ್ರಿ ಹೇಳಿ, ನಾನು ನೋಡಿದ್ದೀನಿ. ಏನು ನೋಡಿದೆ? ಹಾಂ, ಎಲ್ಲಿಗೂ ಹೋಗಿರಲಿಲ್ಲ ನಾನು. ನೀವು ಅದೆಲ್ಗೂ ಹೋಗ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇರೋದನ್ನ ನೋಡಿದ್ದೀನಿ ನಾನು. ಅದು ಅದು ಅದಾ ಅದು ಇಲ್ಲಿ ಹೀಗೆ ಗಾಳಿ ಸೇವನೆ ಮಾಡಕ್ಕೆ ಹೋಗಿದೆ ಅಷ್ಟೇ. ಹಾಂ. ಅಪ್ಪಾಜಿ ಏನು ಹೇಳಿದ್ರು ಮೊನ್ನೆ ನಿಮಗೆ? ಹಾಂ, ಅದರಿಂದ ಏನಾಯ್ತು ಅಂತ ಗೊತ್ತಿದೆ ಅಲ್ವಾ? ನೀವೇ ಇಡೀ ದಿನ ಉಪವಾಸ ಇದ್ರಿ, ನೆನಪಿಲ್ವಾ ಅದು ನಿಮಗೆ? ಗೊತ್ತು ಗೊತ್ತು, ಅನುಭವಿಸ್ತು ನಾನೇ ತಾನೆ, ಗೊತ್ತಿದೆ. ಮತ್ತೆ ಯಾಕೆ ಇವತ್ತು ಅಪ್ಪಾಜಿ ಹೇಳಿದ ಮಾತನ್ನು ಕೇಳಿದ್ರೆ ಮತ್ತೆ ಹೊರಗಡೆ ಹೋಗಿದ್ರಿ? ನೋಡು ಶ್ರದ್ಧಾ, ಅದೆಲ್ಲರಿಗೂ ಹೋಗಿದ್ದಲ್ಲ, ಹೀಗೆ ಸುಮ್ಮನೆ ಹೊರಗಡೆ ಹೋಗಿ ಬಂದೆ ಅಷ್ಟೇ. ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಿ ಭುವನ್. ಯಾವ ಸುಳ್ಳು ಹೇಳ್ತಿಲ್ಲ ಶ್ರದ್ಧಾ. ನೋಡು, ನಿನಗೆ ನನ್ನ ಕಷ್ಟ ಗೊತ್ತಿಲ್ಲ. ಗೊತ್ತಿದ್ರೆ ಈ ಥರ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ರೂಮಲ್ಲಿ ಹೆಗ್ಗಣ ಇಲಿಗಳು ಓಡಾಡ್ತವೆ, ಸರಿಯಾಗಿ ನಿದ್ದೆ ಬರಲ್ಲ. ಅದಕ್ಕೆ ಒಂಚೂರು ಜಾಗ್ ಮಾಡ್ಕೊಂಬಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಹೋಗ್ತಿದ್ದೀನಿ, ವಾಕು ಜಾಗ್ ಅಂದ್ಕೊಂಡು. ಅದನ್ನು ನೀನು ತಪ್ಪು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಈಗ ಮಾತಾಡು. ನನಗೆ ನಾನೇನು ಮಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಮನೆಗೆ ಅನ್ಯಾಯ ಆಗುವಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಆಮೇಲೆ ನನಗೆ ಏನಾದರೂ ಅಪಾಯ ಆಗುವಂಥ ಕೆಲಸನ ನನ್ನ ಮೈ ಮೇಲೆ ಹೇಳ್ಕೊಳ್ಳಲ್ಲ. ಸೊ ನೀನು ನಿಶ್ಚಿಂತೆಯಿಂದ ಹೋಗಿ ನಿದ್ರೆ ಮಾಡ್ಬೋದು. ನೀನು ಇಷ್ಟೊತ್ತಲ್ಲಿ ಇಲ್ಲಿರೋದನ್ನ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಪ್ಲೀಸ್ ಹೋಗು. ನೀವೇನು ಮಾಡ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಹೆಚ್ಚಿಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಶೋರ್ ಮೇಡಮ್, ನನಗೆ ನಾನೇನು ಮಾಡ್ತಿದ್ದೀನಿ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಸೊ ಹೆಚ್ಚಿಗೆ ಏನು ಹೇಳೋದು ಬೇಕಾಗಿಲ್ಲ. ಧನ್ಯವಾದಗಳು. ಇದಕ್ಕೇನು ಕಮ್ಮಿ ಇಲ್ಲ. ನಿಮ್ಮ ಗಂಡ ಆದಮೇಲೆ ಸಾರಿ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಕ್ಷಮಿಸಿ. ಹೋಗ್ಬನ್ನಿ. ಎಷ್ಟು ಹುಷಾರಾಗಿದ್ರೆ ಸಾಕಾಗಲ್ಲ.